ಹಬ್ಬ ಬಂದಾಗೆಲ್ಲ ನಂಗೊಂದು ನೆನಪು ಬರುತ್ತೆ. ಏನು ಗೊತ್ತಾ, ಈ ದೇವರು ನಾವು ಈ ಮನೆ ಗೃಹ ಪ್ರವೇಶ ಮಾಡಿಸಿದ್ವಲ್ಲ, ಓಡಿಸ್ಕೊಂಡು ಹೋಗ್ತಾ ಇದ್ದಿದ್ದೆ ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ. ಬೇಕಾದ್ರೆ ನಂಗೆ ಮುಂಚೆಯಿಂದನೂ ಒಂದು ಥಾಟ್ ತಲೆಯಲ್ಲಿತ್ತು, ಏನು ಅಂದ್ರೆ ನಾವು ಶಾಸ್ತ್ರ ಸಂಪ್ರದಾಯ ಮೀರಿ ಏನನ್ನು ಮಾಡಬಾರದು ಅಂತ ಹೇಳಿ. ರಾಮದೇವತೆ ಹತ್ರ ನಂದೊಂದು 2 ಡಿಮ್ಯಾಂಡ್ಸ್ ಇಟ್ಟಿದ್ದೀನಿ ದೇವರಿಗೆ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದೆ, ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಶಾಪಿಂಗ್, ಈ ಥರ ಕಾನ್ಸೆಪ್ಟ್ಸ್ನಲ್ಲಿ ವೀಡಿಯೋಸ್ ಮಾಡ್ತೀನಿ. ನಿಮಗೇನಾದರೂ ಈ ಕಾನ್ಸೆಪ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇವತ್ತು ಆ್ಯಕ್ಚುಲಿ ನಮ್ಮೂರವ್ವ, ಸೊ ನಾವು ಯಾವ ಥರ ಆರತಿ ಪೂಜಿಸ್ತೀವಿ, ಏನೇನು ಮಾಡ್ತೀವಿ, ಆ್ಯಂಡ್ ಇವತ್ತು ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ, ನಿಮ್ಮ ವಿಡಿಯೋದಲ್ಲಿ ನೋಡಿ. ಸೊ ನಮ್ಮೂರವ್ವ ಹೇಗೆ ಮಾಡ್ತೀವಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲನೂ ನೋಡಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾವ ದೇವರು ಅಂತ ಹೇಳು, ಯಾವ ದೇವ್ರ ಊರಬ್ಬ ನಾವು ಮಾಡ್ತಾ ಇರೋದು? ಹಾಂ, ಈ ದೇವ್ರದ್ದು ಒಂದ್ಸತಿ, ಇದು ಆ್ಯಕ್ಚುಲಿ ಬಂದು ಕೊಲ್ಲಾಪುರದಮ್ಮ ಆಯಿತಾ. ಈ ದೇವ್ರದ್ದು ಈ ಊರಬ್ಬ ಬಂದಾಗೆಲ್ಲ ನಂಗೊಂದು ನೆನಪು ಬರುತ್ತೆ. ಏನು ಗೊತ್ತಾ, ಈ ದೇವರು ನಾವು ಈ ಮನೆ ಗೃಹ ಪ್ರವೇಶ ಮಾಡಿಸಿದ್ವಲ್ಲ, ಅವತ್ತು ಈ ಗ್ರಾಮ ದೇವತೆ ನಮ್ಮ ಮನೆ ದೇವರುಗಳನ್ನೆಲ್ಲ ಮನೆಗೆ ಕರೆಸಿದ್ವಿ ಪೂಜೆ ಮಾಡಿಸೋಣ ಅಂತ. ಆ್ಯಕ್ಚುಲಿ ನಾನು ಎಲ್ಲ ದೇವರು ವಾಪಸ್ ಹೋಗ್ಬೇಕಾದ್ರೆ ಆರತಿ ಮಾಡಿಬಿಟ್ಟು ಅದನ್ನ ಗೇಟವ್ರಿಗೆ ಅಲ್ಲಿ ಟ್ಯಾಕ್ಟ್ರ್ ಬಂದಿರುತ್ತೆ ಅದರೊಳಗಡೆ ಕೂರಿಸ್ಬೇಕು. ಬಟ್ ಈ ದೇವ್ರು ಹೋಗೋಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಅಂದರೆ, ಒಂದು ಫಸ್ಟ್ ಯಾಕೆ ಹೋಗಲಿಲ್ಲ ಅಂದರೆ ನಮ್ಮ ಮಾವ ಇಡ್ಗೈ ಹೊಡಿಲಿಲ್ಲ ಅಂತ ಹೋಗಲಿಲ್ಲ. ಆಮೇಲೆ ನಮ್ಮ ಮಾವ ಇಡ್ಗೈ ಹೊಡೆದ್ಮೇಲೆ ತಿರ್ಗಾ ಹೋಗೋಕ್ಕೆ ರೆಡಿ ಇರಲಿಲ್ಲ. ಯಾಕೆ ಅಂತ ಗೊತ್ತಾನೆ. ಆಮೇಲೆ ಮತ್ತೆ ಓಡಿಸ್ಕೊಂಡು ಹೋಗ್ತಾ ಇದ್ದಿದ್ದೆ ಅಪ್ಪ, ಎಷ್ಟು ಆ ವಿಡಿಯೋ ಆ್ಯಕ್ಚುಲಿ ಇದೆ ನಮ್ದು ಇದರಲ್ಲಿ. ಓಡಿಸ್ಕೊಂಡು ಹೋಗ್ತಾಯಿದ್ದೆ ನಾವು, ಮತ್ತೆ ಅಲ್ಲಿ ಎಲೆಕ್ಟ್ರಿಕ್ ಕಂಬದ ಹತ್ರ ಹೋಗ್ತಾವ್ರೆ. ಆಮೇಲೆ ಹೋಗಿ ಕೈ ಮುಗಿದ್ಮೇಲೆ ಮನೆಯಿಂದ ಹೊರಟಿದ್ದು. ಆಮೇಲೆ ಇನ್ನೇನಾಯಿತು, ಇಲ್ಲಿಂದ ಹೋಯಿತು. ಬಟ್ ಆದರೆ ಈ ದೇವ್ರಿಗೆ ಎಲ್ಲ ಮನೆ ಹತ್ರಕ್ಕೂ ಹೋಗಿ ಪೂಜೆ ಮಾಡಿಸ್ಕೋಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಅವತ್ತು. ಅಲ್ಲಿ ಈ ಕಡೆ ಒಂದು ಮನೇಲಿ ಯಾರೂ ಇಲ್ಲ, ಹೋಗೋಕ್ಕೆ ರೆಡಿ ಇಲ್ಲ. ಏನು ಮಾಡಿದ್ರು ಮತ್ತೆ ವಾಪಸ್ ದೇವ್ರು ಹೇಳ್ಕೊಂಡು ಬರ್ತಾಯಿದ್ದ ಆ ಮನೆಯವ್ರ ಹತ್ರಕ್ಕೇ ಪೂಜೆ ಮಾಡಲಿ ಅಂತ. ಲಾಸ್ಟಿಗೆ ಆ ಪೂಜಾರಪ್ಪ ಸಿಟ್ಟು ಮಾಡಿಕೊಂಡು ಆ ಮನೆಯವ್ರು ಬಂದು ಪೂಜೆ ಮಾಡಿದ್ಮೇಲೆ ದೇವ್ರು ಇಲ್ಲಿಂದ ಹೊರಟಿದ್ದು ಗೊತ್ತಾ. ಕೊಲ್ಲಾಪುರದಮ್ಮ ಅಂದರೆ ನಂಗೆ ಜೀವನ ಪೂರ್ತಿ ನೆನಪಿರುತ್ತೆ. ಯಾಕಂದ್ರೆ ಸಖತ್ ಪವರ್ಫುಲ್ ದೇವ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದು ನೋಡು, ಯಾರ್ಯಾರು ಬೇಕೋ ಅವ್ರ ಹತ್ರಕ್ಕೆ ಹೋಗೋದು ಕೈ ಮುಗಿಸ್ಕೊಂಡೇ ಹೋಗಿದ್ದು. ಸೊ ನಾವು ಯಾವ ಥರ ಆರತಿ ಪೂಜ್ತೀವಿ, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಸೊ ನೀವು ಎಕ್ಸೈಟೆಡ್ ಆಗಿರಿ, ನಾನು ಡಬಲ್ ಎಕ್ಸೈಟೆಡ್ ಆಗಿರ್ತೀನಿ. ಇನ್ನು ಊರಬ್ಬ ಅಂದಮೇಲೆ ಎಲ್ಲರಿಗೂ ಹೆಲ್ಪ್ ಮಾಡಬೇಕು, ಒಬ್ರ ಕೈಲೇ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಗೋಪಿ ಅಣ್ಣ, ನಮ್ಮ ಮಾವ, ಹರೀಶ್ ಅವರೆಲ್ಲ ದೇವ್ರ ಮನೆಗೆ ಆ್ಯಕ್ಚುಲಿ ಹೂವು ಬಿಡ್ತಾ ಇದ್ದಾರೆ. ನನಗೆ ಏನೇ ಪೂಜೆ ಮಾಡಬೇಕಾದ್ರೂ ಹೂವು ಬಿಡಬೇಕು, ಆವಾಗಲೇ ಸಮಾಧಾನ ಆಗೋದು. ಚಾಕು ತಂಡು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಹೇಳು, ಇಲ್ಲಿಂದ ಇಲ್ಲಿಗೆ ಕುಯ್ದು ಬಿಡಬೇಕು ಆಯ್ತಾ. ಕುಯ್ದು ಬಿಟ್ರು ಮಾಡಿಬಿಟ್ರೆ ಹಿಂಗೆ ನೀಟಾಗಿ ಬರ್ತದೆ ನೋಡಿ. ಸ್ಕೇಲ್ ತಗೊಂಡು ಕೂತ್ಕೊಂಡ್ಬಿಟ್ರೆ ನೋಡಿ ಇಷ್ಟೇ. ಇನ್ನು ಹರೀಶ್ ಅವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾವು ಆರತಿಗೆ ಈ ಸತಿ ಒಂದು ರಿಂಗ್ ರೆಡಿ ಮಾಡಿಸಿದ್ವಿ. ಸೊ ಅದಕ್ಕೋಸ್ಕರ ಫ್ಲವರ್ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ನಾವೇ ಬಾಳೆಕಂದನ್ನು ನಮ್ಮ ತೋಟದಲ್ಲೇ ಕಡ್ಕೊಂಡು ಬಂದು ಅದನ್ನು ಈ ಥರ ಎಳೆಯಾಗಿ ಓಪನ್ ಮಾಡಿ ಆ ರಿಂಗ್ಗೆ ಫಿಕ್ಸ್ ಮಾಡೋಕ್ಕೋಸ್ಕರ ಅವರು ಈ ಥರ ಎಳೆಯಾಗಿ ಕಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಆ್ಯಕ್ಚುಲಿ ನಾನು ನೋಡಿದ್ದು ಒಂದು ರೀಲಲ್ಲಿ. ನಾನು ಯೂಶ್ವಲಿ ಫಸ್ಟು ನೋಡಿದ್ದೆ ಬಿದ್ರು ಕಡ್ಡಿಲಿ ಮಾಡೋದು ಅಂತ, ಬಟ್ ಅದು ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಲಾಸ್ಟಾಗಿ ಬಾಳೆಕಂದಲ್ಲಿ ಮಾಡೋದು ಲೈಕ್ ಟೈಮ್ ಕನ್ಸ್ಯೂಮಿಂಗ್ ಸ್ವಲ್ಪ ಕಮ್ಮಿ, ಪ್ಲಸ್ ಎಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ ಅಂತ ಹೇಳಿ ನಾವು ಇಬ್ಬರು ಪ್ಲ್ಯಾನ್ ಮಾಡಿ ಈ ಬಾಳೆಕಂದಿಂದೇ ಮಾಡಿದ್ವಿ. ಫೈನಲಿ ಬಾಳೆಕಂದೆಲ್ಲ ಕಟ್ಟಾದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು ಆ ರಿಂಗ್ಗೆ. ಇನ್ನು ಈ ರಿಂಗ್ಗೆ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು 1 ಲೈನ್ ರೋಸ್ 1 ಲೈನ್ ಶಾವಂತಿಗೆ ಅಂತ. ಬಟ್ ಆದರೆ ರೋಸ್ ತುಂಬ ದಪ್ಪತ್ತು ತಂದುಬಿಟ್ಟಿದ್ರು ಮಾರ್ಕೆಟಿಂದ. ಸೊ ಅದಕ್ಕೋಸ್ಕರ ಹೇಳಿ ಫುಲ್ ಶಾವಂತಿಗೆ ಹೂದಲ್ಲೇ ಮಾಡಿದೆ. ಬಟ್ ಆದರೆ ಈ ಸತಿ ಇನ್ನೊಂದು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೆ. ಏನು ಅಂದರೆ
ವಿಳೆದೆಲೆನೆಲ್ಲ ಸುತ್ತ ಚುಚ್ಚಿ ಅದಕ್ಕೆ ನಾನೊಂದು ಲಕ್ಷ್ಮಿ ವಿಗ್ರಹ ತಂದಿದ್ದೆ, ಅದನ್ನು ಇದಕ್ಕೆ ಹಾಕೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದು ಅದೇ ಥರನೇ ಔಟ್ಪುಟ್ ಬಂತು. ಇಲ್ಲಿ ನೋಡಿ ಫೈನಲಾಗಿ ಈ ಥರ ಕಾಣಿಸ್ತಾ ಇತ್ತು ದೇವ್ರನ್ನ ಕೂರ್ಸೋಕ್ಕೂ ಮುಂಚೆ. ನೋಡ್ರಿ ಹೆಂಗೆ ಬೆವರು ಸುರಿಸ್ತಾ ಇದ್ದೀನಿ ಹಬ್ಬ ಮಾಡೋದು ನಮ್ಮೂರಬ್ಬ ಎಲ್ಲ ತೋರಿಸಿರೋದು. ಇನ್ನು ನಾನು ಮುಂಚೆನೇ ಹೇಳ್ದಂಗೆ ಊರಬ್ಬ ಅಂದರೆ ಎಲ್ಲರೂ ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಸೊ ಈ ಕಡೆ ನಮ್ಮ ಅತ್ತೆದಿರು, ನಮ್ಮಮ್ಮ, ಅಜ್ಜಿ ಎಲ್ಲ ಸೇರ್ಕೊಂಡು ತಮಟ ಕಲಿಸ್ತಾ ಇದ್ದಾರೆ, ಒಂದು ಆರತಿಗೆ ಮತ್ತು ಇನ್ನೊಂದು ಬಂದವ್ರಿಗೆಲ್ಲ ಕೊಡೋಕ್ಕೆ ಅಂತೇಳಿ. ಇನ್ನು ಈ ಕಡೆ ಗೋಪಿಯಣ್ಣ ಅಡುಗೆ ಮಾಡ್ತಾ ಇದ್ದಾರೆ, ಯಾಕಂದರೆ ನಮ್ಮ ಮಾವನ 60th ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಆ್ಯಂಡ್ ಎಲ್ರಿಗೂ ಊಟಕ್ಕೆ ಕರೆದಿದ್ವಿ ಅದಕ್ಕೋಸ್ಕರ. ಇನ್ನು ಆ್ಯಕ್ಚುಲಿ ನಾವು ಡೆಕೋರೇಷನ್ ಅವ್ರಿಗೆ ಹೇಳಿದ್ವಿ, ಅವ್ರು ಬಂದು ಆ್ಯಕ್ಚುಲಿ ಡೆಕೋರೇಷನ್ ಎಲ್ಲ ಮಾಡಿಕೊಟ್ರು ಆ್ಯಂಡ್ ಆ್ಯಕ್ಚುಲಿ ಫೈನಲ್ ಡೆಕೋರೇಷನ್ ಔಟ್ಪುಟ್ ಈ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಲೆಟ್ಸ್ ಟಾಕ್ ಸಮ್ ಗುಡ್ ಥಿಂಗ್ಸ್ ಅಬೌಟ್ ನಮ್ಮ ಮಾವ. ಹರೀಶ್ ಅವ್ರ ತಾತಂಗೆ ಆ್ಯಕ್ಚುಲಿ 5 ಜನ ಗಂಡು ಮಕ್ಕಳು ಮತ್ತು ಒಬ್ಬಳು ಮಗಳು. ಸೊ ಅದರಲ್ಲಿ ಟೋಟಲ್ 6 ಜನ ಮಕ್ಕಳಲ್ಲಿ ನಮ್ಮ ಮಾವ ಬಂದು 3ನೇವರು. ವೆರಿ ಟಫ್ ಮ್ಯಾನ್, ಸ್ಟ್ರಾಂಗ್ ಪರ್ಸ್ನಾಲಿಟಿ. ಆ್ಯಂಡ್ ನಮ್ಮ ಮಾವನಿಗೆ ನಾನು ಅಷ್ಟು ಕನೆಕ್ಟೆಡ್ ಇಲ್ಲ ನಮ್ಮ ಅತ್ತೆ ಅಷ್ಟು. ಬಟ್ ನಮ್ಮ ಮಾವನ ಬಗ್ಗೆ ಹೇಳಬೇಕು ಅಂದರೆ ಅವರು ಒಂದು ಹಾಡು ನೆನಪಾಗುತ್ತೆ ನನಗೆ, ಜಮಾನ ಫಿಲಮ್ದು ದರ್ಶನ್ ಅವ್ರದ್ದು. ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ, ನೇರ ನುಡಿಗೆ ಸತ್ಯ ನಡೆಗೆ ಮಾಡಿದ ಪ್ರಮಾಣ, ನಿಂತ ನೋಡೋ ಯಜಮಾನ. ನಾನು ಆ್ಯಕ್ಚುಲಿ ಹಾಡಿನ ಮೀನಿಂಗ್ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ವರ್ಡ್ಸೇ ಎಲ್ಲ ಹೇಳುತ್ತೆ. ಅವ್ರಿಗೆ ಲೈಫಲ್ಲಿ ಒಂದು ಪಾಲಿಸಿ ಇದೆ, ಅವ್ರು ಮಾತ್ರ ಬೆಳಿಬೇಕು ಅನ್ನೋ ಗುಣ ನಮ್ಮ ಮಾವನಲ್ಲಿಲ್ಲ. ಅವರು ಬೆಳೆಯೋದ್ರ ಜೊತೆಗೆ ಅವ್ರು ಸುತ್ತಮುತ್ತ ಕಷ್ಟಪಡ್ತಿರೋರ್ನು ಅವರು ಬೆಳೆಸ್ತಾರೆ. ಸೊ ಈ ಗುಣ ನಮ್ಮ ಮಾವನಲ್ಲಿ ಇದೆ. ಇನ್ನು ನಮ್ಮ ಮಾವ ಬೇಸಿಕಲಿ ಬಂದು ಬಿಸ್ನೆಸ್ ಮ್ಯಾನ್. ಏನು ಬಿಸ್ನೆಸ್ಸು ಅಂತ ಕೇಳಬೇಡಿ, ನಾನು ಹೇಳಲ್ಲ. ಅವ್ರ ಲೈಫಲ್ಲಿ ಏನು ಲಕ್ಸುರಿ ನೋಡ್ತಿದ್ದಾರೆ ಅಲ್ವಾ ಇವಾಗ, ಅದಕ್ಕೆ ಅವರು ಹಂತವಾಗಿ ಬೆಳ್ಕೊಂಡು ಬಂದಿದ್ದಾರೆ. ಅಂದರೆ ಅವರು ತುಂಬ ಬಡಸ್ತನದಲ್ಲಿದ್ದರಂತೆ ಪಾಸ್ಟ್ ಫ್ಯೂ ಇಯರ್ಸ್ ಆಗೋ. ಇವತ್ತು ಏನು ಅವ್ರಿಗೆ ಲಕ್ಸುರಿ ಇದೆ, ಅದಕ್ಕೆ ಅವರು ಹಂತವಾಗಿ ಕಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದಾರೆ. ಯೂಶ್ವಲಿ ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ, ಅವರು ಬಾವಿಗೆ ಹೋಗಿ ನೀರು ಸೇದ್ಕೊಂಡು ಬರೋರಂತೆ. ಆ ಡೇಸ್ನೆಲ್ಲ ನೆನೆಸ್ಕೊಂಡಾಗ ಬೇಜಾರು ಮಾಡ್ಕೋತಾ ಇರ್ತಾರೆ, ಅಷ್ಟು ಕಷ್ಟಪಟ್ಟಿದ್ದೀವಿ ನಾವು ನಮ್ಮ ಲೈಫಲ್ಲಿ ಅಂತ. ಸೊ ಸಕ್ಸಸ್ ಅಂತೂ ಸಡನ್ನಾಗಿ ಬಂದಿಲ್ಲ ನಮ್ಮ ಮಾವಂಗೆ, ಪ್ರತಿ ಹಂತದಲ್ಲೂ ಕಷ್ಟಪಟ್ಟು ಬೆಳೆದಿದ್ದಾರೆ. ಸೊ ಈ ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಕ್ಸಸ್ ಸಡನ್ನಾಗಿ ಬರಲ್ಲ, ಬಟ್ ಅದ್ರ ಟುವರ್ಡ್ಸ್ ನೀವು ಎಫರ್ಟ್ ಹಾಕಿ ವರ್ಕ್ ಮಾಡಿದ್ರೆ ಖಂಡಿತ ಲೈಫಲ್ಲಿ ಸಕ್ಸಸ್ನ ನೋಡ್ಬೋದು. ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ ಬಂದು ನಮ್ಮ ಮಾವ. ಸೊ ಈ ವಿಡಿಯೋ ನಿಮಗೆ ಮೋಟಿವೇಶನ್ ಆಗಿರಲಿ. ಇನ್ನು ಅಲ್ಲಿ ಬಂದಿದ್ದ ಪ್ರತಿಯೊಬ್ಬರು ನಮ್ಮ ಮಾವಂಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ, ಇನ್ನೂ 100 ವರ್ಷ ಈ ಥರನೇ ಬಾಡಲಿ ಅಂತ. ಆ್ಯಂಡ್ ಈ ವಿಡಿಯೋ ನೋಡ್ತಿರೋ ನೀವು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ, ಅವ್ರಿಗೆ ಒಳ್ಳೆ ಹೆಲ್ತ್, ವೆಲ್ತ್, ಸಕ್ಸಸ್ ಎಲ್ಲ ಇನ್ನೂ ಲೈಫಲ್ಲಿ ಸಿಗಲಿ ಅಂತ ಹೇಳಿ. ಇನ್ನು ನಾವು ಸೆಲೆಬ್ರೇಷನ್ ಮೋಡಿಂದ ಮತ್ತೆ ವಾಪಸ್ ಆರತಿ ಪೂಜೋದಕ್ಕೆ ಬರೋಣ. ಊರಬ್ಬ ಅಲ್ವಾ, ಸೊ ಈಗ ನಾನು ನಮ್ಮ ಚಿಕ್ಕತ್ತೆ ಇಬ್ಬರು ಸೇರಿಕೊಂಡು ಆರತಿ ಪೂಜ್ತಾ ಇದ್ದೀವಿ. ಫಸ್ಟು ನಾನು ಗ್ರಿಲ್ಲಿಗೆ ಮಾತ್ರ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ, ಯಾಕಂದರೆ ಆಮೇಲೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ. ಈಗ ನಾವು ಫಸ್ಟ್ ಆರತಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ನಾವು ಆ ಬಟ್ಲು ಪೂಜೆ ಮಾಡ್ತೀವಲ್ಲ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀವಿ. ಇದನ್ನು ಒಂದು ಸ್ವಲ್ಪ ಮಡೀಲಿ ಮಾಡಬೇಕು, ಯಾವುದೇ ಥರ ಮೈಲಿಗೆ ಎಲ್ಲ ಆಗಿರಬಾರ್ದು. ಇನ್ನು ಆರತಿ ಪೂಜಬೇಕಾದ್ರೆ ನನಗೆ ಮುಂಚೆಯಿಂದನೂ ಒಂದು ಥಾಟ್ ತಲೆಯಲ್ಲಿತ್ತು, ಏನು ಅಂದರೆ ನಾವು ಶಾಸ್ತ್ರ ಸಂಪ್ರದಾಯ ಮೀರಿ ಏನನ್ನು ಮಾಡಬಾರ್ದು ಅಂತ ಹೇಳಿ. ಲೈಕ್ ನನಗೆ ಕಣಗ್ಲು ಹೂವು, ಒಂಬಾಳೆ, ಬೇವಿನ ಸೊಪ್ಪು ಎಲ್ಲ ಹೆಂಡವ್ರಿಗೂ ಇಡ್ತಾರೆ. ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡೇ ನಾನು ಆರತಿ ಪೂಜಬೇಕು ಅನ್ನೋ ಥಾಟ್ ಮುಂಚೆಯಿಂದನೂ ಇತ್ತು. ಸೊ ನಂಗೆ ಮುಂಚೆ ಅಷ್ಟು ಕಣಗ್ಲು ಹೂವುಗಳನ್ನ ಇಡೋಕೆ ಆಗಲಿಲ್ಲ ಅಂದರೂ ಶಾಸ್ತ್ರಕ್ಕೆ ಎಷ್ಟೆಷ್ಟು ಕಣಗ್ಲು ಹೂವು, ಒಂಬಾಳೆ, ಬೇವಿನ ಸೊಪ್ಪು ಬೇಕೋ ಅಷ್ಟನ್ನು ನಾನು ಇಟ್ಟಿದ್ದೆ. ಯಾಕಂದರೆ ನನಗೆ ಶಾಸ್ತ್ರನ ಮೀರಿ ಎಕ್ಸ್ಟ್ರಾ ಬೇರೆ ಏನೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಈ ರಿಂಗ್ ಕೂಡ ನಂಗೆ ಬಿಡೋಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಎನಿವೇಸ್ ನಮ್ಮ ಆರತಿ ಫೈನಲ್ ಔಟ್ಪುಟ್ ಈ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ, ನಮ್ಮ ಆರತಿ ಹೇಗೆ ಕಾಣಿಸ್ತಾ ಇತ್ತು ಅಂತ. ಇನ್ನು ಈ ಸತಿ ಆರತಿ ಹೊರಡೋಕ್ಕೂ ಮುಂಚೆ ತುಂಬ ಟೈಮ್ ಇತ್ತು ಆಯಿತಾ, ಅದಕ್ಕೋಸ್ಕರ ಫ್ಯಾಮಿಲಿ, ಕಸಿನ್ಸ್, ನಮ್ಮ ಅತ್ತೆ, ನಮ್ಮ ಅಮ್ಮ ಜೊತೆ ಎಲ್ಲ ಒಂದೊಳ್ಳೆ ಫೋಟೋ ಸೆಷನ್ನ ಮುಗಿಸ್ಕೊಂಡೆ. ಅಷ್ಟು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆರತಿ ಕರ್ಕೊಂಡೋಗೋಕ್ಕೆ ಬಂದರು.
ಕೊಲ್ಲಾಪುರದ ಅಮ್ಮನ ಜಾತ್ರೆನ ಒಟ್ಟು 18 ಹಳ್ಳಿ ಸೇರಿ ಮಾಡೋದು. ಆ್ಯಂಡ್ ನಾವು ಇದನ್ನ ಪ್ರತಿ ವರ್ಷ ಮಾಡಲ್ಲ, ವರ್ಷ ಬಿಟ್ಟು ವರ್ಷ ಮಾಡ್ತೀವಿ. ಇನ್ನು ಈ ಥರ ಅರೆಬಡಿಯವರು ಪ್ರತಿ ಮನೆ ಹತ್ರಕ್ಕೂ ಬಂದು ಆರತಿನ ಕರ್ಕೊಂಡು ಈಚೆಗೆ ಬರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಕುರ್ಜು ಅಂತ ಹೇಳಿ ಒಟ್ಟು 6 ಹಳ್ಳಿಯವರು ಈ ಕುರ್ಜು ಹೋಗಿ ಕರ್ಕೊಂಡು ಬರುತ್ತೆ. ಸೊ ಎಲ್ಲರೂ ಆರತಿ ಎತ್ಕೊಂಡಿರೋರು ಎಲ್ಲರೂ ಈ ಕುರ್ಜಿಂದನೇ ಹೋಗಬೇಕು. ಆ್ಯಂಡ್ ಆ್ಯಕ್ಚುಲಿ ಮುಂಚೆ ಎಲ್ಲ ಈ ಕುರ್ಜಿಂದನೇ ಕೊಲ್ಲಾಪುರದ ಅಮ್ಮನ ದೇವಸ್ಥಾನದವರೆಗೂ ನಡ್ಕೊಂಡು ಹೋಗ್ತಿದ್ರಂತೆ. ಬಟ್ ನಾವು ಈಗ ಅಲ್ಲಿವರೆಗೂ ನಡ್ಕೊಂಡು ಹೋಗಲ್ಲ, ಯಾಕೆಂದರೆ ತುಂಬ ದೂರ ನಮ್ಮೂರಿಂದ ದೇವಸ್ಥಾನ. ಪ್ಲಸ್ ಇಲ್ಲಿ ನಮ್ಮೂರ ಹತ್ರ ಒಂದು ಹಳ್ಳಿ ಮರ ಇದೆ, ಅಲ್ಲಿ ಒಂದು ಪೂಜೆ ನಡೆಯುತ್ತೆ. ಆ ಪೂಜೆ ಆದಮೇಲೆ ಅವ್ರವ್ರ ಮನೆಯವರು ಕಾರಲ್ಲಿ ಬಂದು ಕರ್ಕೊಂಡು ಹೋಗಿಬಿಡ್ತಾರೆ. ಬಟ್ ಸ್ವಲ್ಪ ಜನ ನಡ್ಕೊಂಡು ಹೋಗೋರು ಈ ಕುರ್ಜಿಂದನೇ ಹೋಗಿ ದೇವಸ್ಥಾನದ ಹತ್ರ ಎಲ್ಲನೂ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಇನ್ನು ಆರತಿ ವಿಷಯಕ್ಕೆ ಬರೋದಾದರೆ ಮುಂಚೆ ಎಲ್ಲ ಒಂಬಾಳೆ, ಬೇವಿನ ಸೊಪ್ಪು, ಕಣಗಳು ಬರೀ ಇಷ್ಟನ್ನು ಇಟ್ಕೊಂಡು ಒಂದು ತಮಟ ಇಟ್ಕೊಂಡು ಹೋಗ್ತಾಯಿದ್ರು. ಬಟ್ ಇವಾಗ ಎಷ್ಟು ಥರ ಎಲ್ಲರೂ ಆರತಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಅದನ್ನ ನೋಡಿದಾಗ ಆ್ಯಕ್ಚುಲಿ ಈ ಥರ ನನಗೆ ಇನ್ಸ್ಪೈರ್ ಆಗುತ್ತೆ, ನಾನು ಈ ಥರ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಈ ಥರ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಟೈಮ್ ನಮ್ಮದು ದೇವಸ್ಥಾನದ ಹತ್ರ ಆಂಜನೇಯ ಸ್ವಾಮಿಂದು ಆರತಿ ಮಾಡಿದ್ರಲ್ಲ, ಆವಾಗ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ಸೊ ನಾನು ಅಂದ್ಕೊಂಡಿದ್ದೆ ಈ ಸತಿ ಕೊಲ್ಲಾಪುರದ ಅಮ್ಮನ ಜಾತ್ರೆಗೆ ನಾನು ಈ ಥರನೇ ಏನಾದ್ರು ಡಿಫ್ರೆಂಟಾಗಿ ಆರತಿ ರೆಡಿ ಮಾಡಬೇಕು ಅಂತ ಹೇಳಿ ಆ ರಿಂಗ್ನ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಹೋಗಿದ್ದು ದೇವಸ್ಥಾನದ ಹತ್ರ. ಆ್ಯಕ್ಚುಲಿ ದೇವಸ್ಥಾನದ ಹತ್ರ ಬರೋಷ್ಟು ಕತ್ಲೆ ಆಗೋಗಿರುತ್ತೆ ಯಾವಾಗ್ಲೂ. ಆ್ಯಂಡ್ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟು ದೇವಸ್ಥಾನ ರೆಡಿ ಮಾಡಿರ್ತಾರೆ. ನಾನು ದೇವಸ್ಥಾನದ ಹತ್ರ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಒಂದು ಯಾಕೆಂದರೆ ನಾನು ಅಲ್ಲಿಗೆ ಹೋಗೋದೇ ಪೀಸ್ಗೋಸ್ಕರ. ಸೊ ನೆಮ್ಮದಿಯಾಗಿ ದೇವ್ರಿಗೆ ಕೈ ಮುಗ್ಬಿಟ್ಟು ಬಂದೆ. ಅಲ್ಲ ದೊಡ್ಡ ಅಕ್ಕ ಸಲ ಮರಿ ಕುಯ್ಯುವೋ ಈ ಸರಿ ಕೋಳಿ ಇಂತಿತ್ತು ಹಂಗೆಲ್ಲ ಹೇಳಬಾರ್ದು. ಇನ್ನು ನಾವು ಮಂಗಳವಾರ ಆರತಿ ಮಾಡ್ತೀವಿ, ಬುಧವಾರ ನಾನ್ ವೆಜ್ ಮಾಡ್ತೀವಿ. ಆ್ಯಂಡ್ ನಾನ್ ವೆಜ್ ಮಾಡಬೇಕಾದ್ರೆ ಯೂಶ್ವಲಿ ಮರಿ ಕಡಿತೀವಿ. ಬಟ್ ಈ ಸತಿ ಲಗ್ನ ಪತ್ರಿಕೆ ಹೊಡ್ಸಿದ್ವಿ ಅಂತ ಹೇಳಿಬಿಟ್ಟು ಕೋಳಿ ಕುಯ್ಕೊಂಡು ಮನೆ ಪೂರ್ತಿ ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ಫಸ್ಟು ನಾವು 2 ಕಡೆ ಮಡಿ ಹೊಡಿಬೇಕಾಗತ್ತೆ. ಒಂದು ಬಂದು ನಮ್ಮ ಹೆಣ್ದೇವ್ರಿಗೆ, ಇನ್ನೊಂದು ಬಂದು ಗ್ರಾಮ ದೇವತೆಗೆ ದೇವಸ್ಥಾನ ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಆರತಿ ಪೂಜೆ ಇರ್ತೀವಿ ಅಲ್ವಾ, ಅದ್ರ ಮುಂದೆನೇ ನಿಂತ್ಕೊಂಡು ನೀಟಾಗಿ ಪೂಜೆ ಎಲ್ಲ ಮಾಡಿ ಕೋಳಿನೋ ಕುರಿನೋ ಅವ್ರ ಸೌಕರ್ಯಕ್ಕೆ ಏನೇನಾಗುತ್ತೋ ಅದನ್ನ ಆರತಿ ಮುಂಜೆ ಪೂಜೆ ಮಾಡಿ ಕುಯ್ಕೊತಾರೆ. ಇನ್ನು ಕೊಲ್ಲಾಪುರದ ಅಮ್ಮನ ಜಾತ್ರೆನೇ ನಂಗೆ ಇನ್ನೊಂದು ಸ್ಟೋರಿ ನೆನಪಾಗುತ್ತೆ. ಅಂದರೆ 2 years ಬ್ಯಾಕ್ ಆ್ಯಕ್ಚುಲಿ ನಾನು ಚಿಂತಿಂಗ್ ಪ್ರೆಗ್ನೆಂಟ್ ಇದ್ದೆ. ಸೊ ನಮ್ಮ ಕಡೆ ಏನು ಶಾಸ್ತ್ರ ಇದೆ ಅಂದರೆ, ಯಾವ್ದಾದ್ರು ಬಲಿ ಹೊಡಿತಾರಲ್ಲ ಆ ಮರಿಗಳಿಗೆ ಪೂಜೆ ಮಾಡೋಂಗಿಲ್ಲ. ಆ್ಯಂಡ್ ಆ ಮರಿನ ಬಲಿ ಹೊಡಿಬೇಕಾದ್ರೆ ನಾವು ನೋಡೋಂಗಿಲ್ಲ ಅಂತ ಒಂದು ಶಾಸ್ತ್ರ ಇದೆ. ಸೊ ಹಾಗಾಗಿ ನಾನು ಹರೀಶ್ವರಿಬ್ಬರು ಈ ಮರಿ ಬಲಿ ಹೊಡಿತಿದ್ರಲ್ಲ ಅದಕ್ಕೆ ಪೂಜೆ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಆವಾಗ ಏನಾಯಿತು ಅಂದರೆ, ಎಷ್ಟೊತ್ತಾದರೂ ಮರಿ ತಲೆ ಉದ್ರಕ್ಕೆ ರೆಡಿ ಇರಲಿಲ್ಲ. ಎಲ್ಲರೂ ತುಂಬ ಸಲ ಪೂಜೆ ಮಾಡಿ ಟ್ರೈ ಮಾಡಿದ್ರಂತೆ, ಬಟ್ ಮರಿ ತಲೆ ಒದ್ರಲಿಲ್ವಂತೆ. ಸೊ ಫೈನಲಿ ಇವರು ಹರೀಶ್ ಅವ್ರನ್ನ ನಮ್ಮ ಮಾವ ಫೋನ್ ಮಾಡಿ ಕರೆದ್ರು, ಬಾ ನೀನು ಪೂಜೆ ಮಾಡು ನೋಡೋಣ, ಯಾಕೋ ಮರಿ ತಲೆ ಒದ್ರುತ್ತಿಲ್ಲ ಅಂಥೇಳಿ. ಸೊ ಹರೀಶ್ ಅವ್ರು ಹೋಗಿ ಪೂಜೆ ಮಾಡಿದ್ಮೇಲೆ ಮರಿ ತಲೆ ಒದ್ರಿತ್ತು. ಸೊ ನನಗೆ ಈ ಜಾತ್ರೆ ಬಂದಾಗ ಆ ಸ್ಟೋರಿ ಯಾವಾಗಲೂ ನೆನಪಾಗುತ್ತೆ. ಸೊ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಪೂಜೆ ಮಾಡಲಿಲ್ಲ ಅಂದರೆ ತಲೆ ಒದ್ರಲ್ಲ ಅಂತ ಹೇಳಿ. ಮನೆ ಹತ್ರ ಗ್ರಾಮ ದೇವತೆಗೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾವು ಹೆಣ್ದೇವ್ರಿಗೆ ಪೂಜೆ ಮಾಡೋಕೆ ಹೋಗ್ತೀವಿ. ನಾವು ಯೂಶ್ವಲಿ ಹೆಣ್ದೇವ್ರಿಗೆ ಯಾವುದೇ ಥರ ಫೋಟೋದ ಮುಂದೆ ಎಲ್ಲ ಕೋಳಿ ಇಲ್ಲ ಮರಿ ಕುಯ್ಯಲ್ಲ. ಆ್ಯಕ್ಚುಲಿ ಒಂದು ಶಾಸ್ತ್ರೋಕ್ತವಾಗಿ ಒಂದು ಚಪ್ಪರ ಹಾಕಿ ಅದಕ್ಕೆ ಸೊಪ್ಪುಗಳನ್ನೆಲ್ಲ ತಂದು ಹಾಕಿ ಈ ಥರ 5 ಕಲ್ಲುಗಳನ್ನ ಇಟ್ಟು ಅದಕ್ಕೆ ಬಳೆ ಬಂಗಾರ ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ನೀಟಾಗಿ ಎಲ್ಲ ಪೂಜೆ ಮಾಡೋದು. ಆ್ಯಂಡ್ ಇನ್ನು ನಾವು ಈ ಹೆಣ್ದೇವರಿಗೆ ಆ್ಯಕ್ಚುಲಿ ಮೊಸರನ್ನ ಎಡೆ ಇಕ್ತೀವಿ. ಇದಕ್ಕೆ ಬೆಳಗಿನ ಎದ್ದು ಅನ್ನ ಮಾಡಿ ಮೊಸರೆಲ್ಲ ತೊಗೊಂಡ್ಬಂದು ಎಡೆ ಇಕ್ತೀವಿ. ಆ ಎಡೆ ಮುಂದೆ ನಾವು ಕೋಳಿ ಇಲ್ಲ ಮರಿ ಕುಯ್ಯೋದು.
ಇನ್ನು ಈ ಕೋಳಿಗೆ ಆ್ಯಕ್ಚುಲಿ ಪೂಜೆ ಮಾಡ್ಬೇಕಾದ್ರೆ ನಂಗೆ ಸ್ವಲ್ಪ ಭಯ ಆಗ್ತಿತ್ತು, ಈ ಕೋಳಿ ಎಲ್ಲಿ ಕುಕ್ಬಿಡ್ತು ಅಂತ. ಯಾಕಂದರೆ ಅದೊಂಥರ ಫೆರೋಷಿಯಸ್ ಆಗಿ ಆ್ಯಕ್ಟ್ ಮಾಡ್ತಾಯಿತ್ತು. ಇನ್ನು ಮರಿಯೆಲ್ಲ ಕಡಿಯೋದಾದರೆ ಯೂಶ್ವಲಿ ಬೆಳಿಗ್ಗೆ ಮಾರ್ನಿಂಗ್ 4 o'clockಗೆ ಪೂಜೆ ಮುಗಿಸ್ಬಿಟ್ಟಿರ್ತೀವಿ ನಾವು. ಬಟ್ ಈ ಸತಿ ಕೋಳಿ ಕುಯ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಲೇಟಾಗಿ ಪೂಜೆ ಮಾಡ್ತಾಯಿದ್ದೀವಿ ಅಷ್ಟೇ. ಆ್ಯಂಡ್ ನಾನು ಈ ಸತಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೇಕಾದ್ರೆ ಎಷ್ಟೊಂದು ಜನ ಆರತಿ ಪೂಜೆದು ಈ ಥರ ಪೂಜೆ ಮಾಡೋದನ್ನ ಎಲ್ಲ ವೀಡಿಯೋ ನೋಡಿದೆ. ಆ್ಯಂಡ್ ನೀವು ಯಾವ ಥರ ಶಾಸ್ತ್ರ ಸಂಪ್ರದಾಯ ಪದ್ಧತಿಗಳನ್ನ ಫಾಲೋ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಕಲ್ಲು ಬಟ್ಟಿನ ಯಾವತ್ತೂ ತಿನ್ನಕ್ಕೆ ಹೋಗ್ಬಿಡಿ. ಕ್ಯೂಚಿ ಇರ್ತಾರೆ, ಹೊಟ್ಟೆ ನೋವು ಬರ್ತಾರೆ, ಮೆಹದಿ ಬರ್ತಾರೆ. ನೋಡಿ ಗಾಯ್ಸ್, ನೋಡಿ ತಲೆ ಎತ್ತು ನಾಗೇಶ್. ನೋಡಪ್ಪ ವೆಂಕಟೇಶ್, ನಾನು 2,000 ಹಾಕಿದ್ದೀನಿ. ಅದಕ್ಕೆ ನೀವೇನಾದ್ರು ಹೇಳ್ರಿ. ಹೇಳ್ಚಿಗಪ್ಪ, ಏನು ಹೇಳ್ತಿದ್ದಲ್ಲ, ಏನು ಹೇಳ್ತಿದ್ದಲ್ಲ, ಏನು ಹಂಗ ಅದಕ್ಕೆ ಹಚ್ಕೊಂತವ್ರೆ ಅಂತ ಗಿರೀಶಣ್ಣ ಐತಲ್ಲ ಅದಕ್ಕೆ ತೋರ್ಸಿ. ಗಿರೀಶಣ್ಣ ಅದೇನೋ ಎಂಟ್ರು ಪುಟ್ಟ ಐತಾರೆ ಅಂತ ಡೈಲಾಗ್ ಹೊಡಿತಿದ್ದೇನೆ ಅದು, ಅದೇನೋ ಅಂತಿದ್ದಲ್ಲ ಅಂತ ಹೇಳಿ ಬೇಕ ರಜೆ ಬಂದ್ರೆ ಸಾಕು ಹೋಗ್ಬಿಡ್ತಾರೆ 2 ತಿಂಗಳು ಅಂತ ಹೇಳ್ತಿದ್ದಾರೆ. ಹಾಯ್ ಮಾಡಿ ಅವ್ರಿಗೆಲ್ಲ ನಾವು. ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಮ್ದು ಊರಬ್ಬ ಮುಗೀತು. ನಮ್ಮಮ್ಮ ಈಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹೂವಾಕೆ ಹಾಗೆ ಅವನಿಗೆ ಬೇಡ ಅದು ಹಾಕ್ಳಪ್ಪ, ಹಂಗ ಬಿಚ್ಚಬಾರ್ದಪ್ಪ. ಹಾಕ ಹೂವಾಕೆ. ಹೋಗಿ ಬಿಡ್ರಿ, ನಮ್ಗೆ ಇಷ್ಟ ಅಮ್ಮ ಬೈಲೆ, ಅಮ್ಮ ಬೈಲೆ ಬೇಗ. ನಮ್ಮ ದೂರಬ್ಬ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇನ್ನೊಂದೇ ಒಂದು ಕೆಲಸ ಇದೆ, ಅದೇನು ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಇದೆಲ್ಲ ಗುಂಪಿನ ಚುಚ್ಚಿದ್ದೆಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ರಿಯೂಸ್ ಮಾಡಬೇಕು ಅಂತ ಹೇಳಿ ಈಗೆಲ್ಲನೂ ತೆಗಿತಾ ಇದ್ದೀನಿ ಗುಂಪಿನೆಲ್ಲ. ಆ್ಯಂಡ್ ಈ ಊರ ಹಬ್ಬದಲ್ಲಿ ಈ ಗ್ರಾಮ ದೇವತೆ ಹತ್ರ ನಂದೊಂದು 2 ಡಿಮ್ಯಾಂಡ್ಸ್ ಇಟ್ಟಿದ್ದೀನಿ ದೇವರಿಗೆ. ಅವೆರಡು ಡಿಮ್ಯಾಂಡ್ ಇಟ್ಟರೆ ನೆಕ್ಸ್ಟ್ ಟೈಮು ಅದೇನದು ಕುರ್ಜು ಜೊತೆನೆ ಹೋಗ್ತೀನಿ ಆರತಿ ಎತ್ಕೊಂಡು ದೇವಸ್ಥಾನದವ್ರಿಗೂ ಅಂತ ಡಿಮ್ಯಾಂಡ್ ಫುಲ್ಫಿಲ್ ಆದರೆ ಅಂತ ಹೇಳಿ. ಡಿಮ್ಯಾಂಡ್ ಫುಲ್ಫಿಲ್ ಆದರೆ ಕುರ್ಜು ಜೊತೆನೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಡಿಮ್ಯಾಂಡ್ಸ್ ಫುಲ್ಫಿಲ್ ಆದರೆ ನಿಮಗೂ ಹೇಳ್ತೀನಿ ನೆಕ್ಸ್ಟ್ ಆ ಟೈಮ್ ನಾವು ಪೂಜೆ ಮಾಡಬೇಕಾದ್ರೆ. ಯಾಕಂದರೆ ಈ ದೇವ್ ಸಖತ್ ಪವರ್ಫುಲ್. ನಮ್ಮ ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ. ಸೊ ಈ ಊರ ಹಬ್ಬದಲ್ಲಿ ಅದೊಂದು ಪಾಯಿಂಟ್ ಇದೆ ನನಗೆ ಆ 2 ಡಿಮ್ಯಾಂಡ್ಗಳಿದಾವೆ ದೇವ್ರ ಹತ್ರ. ಆ 2 ಡಿಮ್ಯಾಂಡು ಫುಲ್ಫಿಲ್ ಆದರೆ ನೆಕ್ಸ್ಟ್ ಟೈಮ್ ಫುಲ್ ಕುರ್ಜು ಜೊತೆ ಎಷ್ಟು ಅವರ್ ಆದ್ರಾಗಲಿ ಆರತಿ ಎತ್ಕೊಂಡು ಹೋಗ್ತೀನಿ. ಸೊ ಇದನ್ನೆಲ್ಲ ಬಾಳೆಕನ್ನೆಲ್ಲ ಇದೆಲ್ಲ ಈ ಅಮ್ಮಂದು ಯಾವಾಗಲೂ ಅಲ್ಲಿ ಇದನ್ನೆಲ್ಲ ಮತ್ತೆ ನೆಕ್ಸ್ಟ್ ಇಯರ್ಗೆ ರಿಯೂಸ್ ಮಾಡೋ ಥರ ಎಲ್ಲ ಎಲ್ಲಾನು ಜೋಡಿಸಿ ಒಂದು ಕಡೆ ಎತ್ತಿಕ್ತೀನಿ. ನಾನು ಯೂಶಲಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ ನಾನು ದೇವ್ರದ್ದು ಏನೇ ಪೂಜೆ ಸಾಮಾನು, ವರಮಹಾಲಕ್ಷ್ಮಿ ಹಬ್ಬದಾಗಿರ್ಬೋದು ಎಲ್ಲಾನು. ಸೊ ಅದೇ ಥರ ಈ ಸತಿ ಇದನ್ನು ಆ ಬಾಕ್ಸಿಗೆ ಶಿಫ್ಟ್ ಮಾಡ್ತೀನಿ. ಇದಾಗಿತ್ತು ಕೊಲ್ಲಾಪುರದ ಅಮ್ಮನ ಜಾತ್ರೆ ವ್ಲಾಗ್. ಆ್ಯಂಡ್ ನೀವು ಯಾರು ಹೆಬ್ಬೂರು ಸುತ್ತಮುತ್ತ ಊರವರಾಗಿದ್ದರೆ ಪ್ಲೀಸ್ ಈ ವ್ಲಾಗ್ನ ಲೈಕ್ ಶೇರ್ ಮಾಡಿ, ಸೊ ದ್ಯಾಟ್ ಬೇರೆಯವ್ರಿಗೂ ಗೊತ್ತಾಗುತ್ತೆ ನಾವು ಯಾವ ಥರ ಜಾತ್ರೆ ಮಾಡಿದ್ವಿ ಅಂತ ಹೇಳಿ. ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.